ಹಾಯ್ ಹಲೋ, ನಾನು ನಿಮ್ಮ ಶ್ರೇಯಸ್ ಎಂ.ಪಿ ಫ್ರಮ್ ಶ್ರೇಯಸ್ ಲೈಫ್ ಸ್ಟೈಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬ್ಲರ್ದಾಯಿತು. ನಿಮ್ಮ ಫೋಟೋ ಕ್ಯಾಮ್ರಾದಲ್ಲಿ ತೆಗ್ದಿರೋ ಥರ ಆಯಿತು. ಅದಾದಮೇಲೆ ನಿಮ್ಮ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿರೋ ಥರ ಆಯಿತು. ಈಗ ನೆಕ್ಸ್ಟು ನಿಮ್ಮ ಫೋಟೋಗೆ ಈ ಆ್ಯಪಿಂದ ಡೆಕೋರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಫೋಟೋಗೆ ಕಳೆನೇ ಇರೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಬನ್ನಿ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ. ನಿಮ್ಮ ಒಂದು ಫೋನಲ್ಲಿ ಪಿಕ್ಸಾರ್ಟ್ ಅಂತ ಒಂದು ಆ್ಯಪ್ ಇರಬೇಕಾಗುತ್ತೆ. ಆ್ಯಪ್ ಯಾವುದೇ ಥರ ಪ್ರೀಮಿಯಂ ಏನೂ ಇಲ್ಲ. ಪ್ಲೇಸ್ಟೋರಲ್ಲಿ ಹೋಗಿ ಪಿಕ್ಸಾರ್ಟ್ ಅಂತ ಹೊಡೆದ್ರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಒಂದು 50 MB 100 MB ಇರ್ಬೋದು. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಫೋಟೋಗೆ ಈ ಫೋಟೋಯಿಂದ ಎಡಿಟ್ ಮಾಡಲಿಲ್ಲ ಅಂದರೆ ನಿಮ್ಮ ಫೋಟೋಗೆ ಕಳೆನೇ ಇರೋದಿಲ್ಲ ಅಂತಲೇ ಹೇಳ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಫೋನಲ್ಲಿ ಇಲ್ಲಿ ಪ್ಲೇಸ್ಟೋರ್ ಕಾಣ್ತಾ ಇದೆಯಲ್ಲ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈ ಥರ ಒಂದು ಪಿಕ್ಸಾರ್ಟ್ ಅಂತ ಒಂದು ಇಮೇಜ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ನೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ, ರಿಮೂವ್ ಮಾಡಿಬಿಡಿ. ಅದಾದಮೇಲೆ ಇಲ್ಲಿ ಎಡಿಟ್ ಎ ಫೋಟೋ ಅಂತ ಇದೆಯಲ್ಲ, ಇಲ್ಲಾಂದರೆ ಫಸ್ಟು ನಿಮಗೆ ಹೋಮ್ ಪೇಜ್ ಈ ಥರ ಬಂದಿರ್ತದೆ. ನೀವು ಇಲ್ಲಿ ಪ್ಲಸ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಡಿಟ್ ಎ ಫೋಟೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಫೋಟೋಗಳು ಕಾಣ್ತವೆ. ನಿಮಗೆ ಯಾವ್ಯಾವ ಫೋಟೋ ಬೇಕು ಅವೆಲ್ಲ ಕಾಣುತ್ತೆ ನೋಡಿ. ಫೋಟೋಗಳು ಕಾಣಿಸ್ತಾ ಇದೆಯಲ್ವಾ ನೋಡಿ. ನನಗೆ ಒಂದು ಈ ಫೋಟೋ ಇಷ್ಟ ಆಗಿದೆ. ಈ ಫೋಟೋ ಬಂದಮೇಲೆ ಒಂದು ಆ್ಯಡ್ಸ್ ಬರುತ್ತೆ. ಆ್ಯಡ್ಸು ರಾಂಗ್ ಬರೋ ಒಂದು ಕೈಲಿ ಬಂತು. ಅದನ್ನು ರಾಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಥರ ಎಲ್ಲ ರಿಮೇನಿ ನೀವು ಹಿಂದಿನ ವೀಡಿಯೋ ನೋಡಿದ್ರೆ ಈ ಥರ ಎಡಿಟ್ ಮಾಡೋದು ಹಿಂಗೆ ಅಂತ ಕೂಡ ಹೇಳಿದ್ದೀನಿ. ದಯವಿಟ್ಟು ಹೋಗಿ ನೋಡಿ ಬೇಕಾದರೆ. ಅದಾದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬಂದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋಗೆ ಡೆಕೋರೇಷನ್ ಸಖತ್ತಾಗಿರಬೇಕು ಅಂದರೆ ನೋಡಿ, ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಂಟೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವಿಂಟೇಜ್ ಅಂತ ಸರ್ಚ್ ಮಾಡಾದ್ಮೇಲೆ ಈ ಥರ ಒಂದು ಬ್ಲ್ಯಾಕ್ ಕಲರ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋಟೋ ಸುತ್ತಮುತ್ತ ಎಲ್ಲ ಬ್ಲ್ಯಾಕ್ ಕಲರ್ ಆಗುತ್ತೆ. ಅದಾದಮೇಲೆ ಪುನಃ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಹೋಗಿ ಸನ್ಲೈಟ್ ಅಂತ ಸರ್ಚ್ ಮಾಡಿ. ಅದಾದಮೇಲೆ ಈ ಥರ ಒಂದು ಸನ್ಗಳು ಕಾಣ್ತವೆ, ಸೂರ್ಯಗಳು. ಅದಾದಮೇಲೆ ನೀವು ಯಾವನ್ನೂ ಕ್ಲಿಕ್ ಮಾಡ್ಕೊಳ್ಬೇಡಿ. ಇದು ಬ್ಲ್ಯಾಕ್ ಜೊತೆ ಸನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ಯಾಕೆ ಹೋಗ್ಬಿಡ್ತೀರಾ, ಆ ಥರ ಹಾಕ್ಬಾರ್ದು. ಅದಕ್ಕೋಸ್ಕರ ಇಲ್ಲಿ ಬ್ಲೆಂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎರಡನೇ ಆಪ್ಷನ್ನು ನಾರ್ಮಲ್ ಅಲ್ಲ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಕಡೆ ಬೇಕಾ ಅದು ಆ ಕಡೆ, ಈ ಕಡೆ ಚೆನ್ನಾಗಿರುತ್ತೆ. ಇಲ್ಲಿ ಮರದ ಹತ್ರ ಹಾಕ್ಕೊಂಡು ಅದನ್ನೂ ರೈಚ್ ಕೊಡಿ. ಅದು ಕೊಟ್ಟಾದ್ಮೇಲೆ ಇಲ್ಲಿ ಪುನಃ ಸ್ಟಿಕ್ಕರ್ಸ್ಗೆ ಹೋಗಿ. ಪುನಃ ಸ್ಟಿಕ್ಕರ್ಸ್ಗೆ ಹೋದ್ಮೇಲೆ ಇಲ್ಲಿ ನಿಮಗೆ ಏನು ಬೇಕು, ಇನ್ನೇನು ಬೇಕು ಆ ಫೋಟೋಗೆ, ಕ್ರೋ ಅಂತ ಸರ್ಚ್ ಮಾಡಿ. ಕ್ರೋ ಅಂತ ಸರ್ಚ್ ಮಾಡಾದ್ಮೇಲೆ ನಿಮಗೆ ಈ ಥರ ಕಾಗೆಗಳ ಫೋಟೋ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಕಾಗೆನ ಸಣ್ಣದಾಗಿ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದನ್ನ ರೈಟ್ ಕೊಡಿ. ರೈಟ್ ಕೊಟ್ಟಾದ್ಮೇಲೆ ನಿಮಗೆ ಕಾಗೆ ಆಯ್ತಲ್ವಾ, ಈ ಥರ ಸೆಲೆಕ್ಟ್ ಆಯಿತು. ಇದಾದಮೇಲೆ ನೆಕ್ಸ್ಟು ಲೆನ್ಸ್ ಫ್ಲವರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೆಡ್ ಲೆನ್ಸ್ ತೊಗೊಂಡು ಇಲ್ಲಿ ಸೈಡ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನೂ ರೈಟ್ ಕೊಡಿ, ಅದು ಡಾರ್ಕ್ ಆಗುತ್ತೆ, ಲೈಟ್ ಇದ್ದಿದ್ದು. ಅದಾದಮೇಲೆ ನೆಕ್ಸ್ಟು ನಿಮ್ಗೆ ಏನಾದ್ರು ಬೇಕು ಅಂದರೆ ನೋಡಿ, ಫಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋ ಈ ಥರ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಒಪಾಸಿಟಿ ಅಂತ ಇದೆಯಲ್ಲ, ಇದನ್ನ 100 ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋ ಬಾರ್ಡ್ರು ಈ ಥರ ಒಂದು ಬಾರ್ಡ್ರು ಬರುತ್ತೆ. ಅದಾದಮೇಲೆ ಪುನಃ ಟೂಲ್ಸ್ಗೆ ಹೋಗಿ, ಕ್ರಾಪ್ಗೆ ಹೋಗಿ. ಅದಾದಮೇಲೆ ಕ್ರಾಪ್ಗೆ ಹೋದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೊಳ್ಳಿ. ಕ್ಲೀನಾಗಿ ಒಂದು ಕಡೆ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪುನಃ ರೈಟ್ ಕೊಡಿ. ಅದಾದಮೇಲೆ ನೋಡಿ ಟೆಕ್ಸ್ಟ್ ಮೇಲೆ ಹೋಗಿ ನಿಮಗೆ ಏನು ಬೇಕೋ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ನಾನು ಎಂ ಪಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೆ. ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ಫಾಂಟ್ಸ್ ಸಿಗುತ್ತೆ ಇಲ್ಲಿ. ನನಗೆ ಈ ಫಾಂಟ್ ಇಷ್ಟ ಆಯಿತು. ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಹಂಗಾಗ್ತಾಯಿದೆ.
ಅದಾದಮೇಲೆ ಕಲರ್ಗೆ ಹೋಗಿ ಕಾಣಿಸ್ತಾ ಇಲ್ಲ ಅಲ್ವಾ, ಬ್ಲ್ಯಾಕ್ ಹೋಗಿ ಬ್ಲ್ಯಾಕ್ ಕಲರ್ ಕ್ಲಿಕ್ ಮಾಡ್ಕೊಂಡಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ರೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಿಂಗೆ ಎಳ್ಕೊಂಡು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ವೈಟ್ ಬೇಕು, ವೈಟು ಕಾಣಲ್ಲ, ಅದಕ್ಕೋಸ್ಕರ ಯಾವ್ದಾಕ್ಲಿ, ರೆಡ್ಡೇ ಇರಲಿ. ರೆಡ್ ಆದಮೇಲೆ ಈ ಥರ ಆದಮೇಲೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಪುನಃ ಸ್ಟಿಕ್ಕರ್ಸ್ಗೆ ಹೋಗಿ ಇಲ್ಲಿ ವಿಂಗ್ಸ್ ಅಂತ ಇರುತ್ತಲ್ಲ, ವಿಂಗ್ಸ್ ಅಂತ ಸರ್ಚ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು ರೆಕ್ಕೆಗಳು ಕಾಣ್ತದಲ್ವಾ, ಈ ರೆಕ್ಕೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆ ರೆಕ್ಕೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅದಕ್ಕೆ ಕ್ಲೀನಾಗಿ ಕುಣಿಸ್ಕೋಬೇಕು. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕುಣಿಸ್ಕೊಳ್ಳಿ. ನೋಡಿ ಈ ಥರ ಅಡ್ಜಸ್ಟ್ ಆದಮೇಲೆ ಇಲ್ಲಿ ಪುನಃ ರೀಸ್ಟೋರ್ಗೆ ಹೋಗಿ ಈ ಥರ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋಟೋಗೆ ಈ ಥರ ಬಂದು ಕೂತ್ಕೊಳ್ಳುತ್ತೆ. ಇನ್ನೇನಾರ ಬರಿಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕಂದ್ರೆ ಎಲ್ಲ ಥರ ಇದೆ. ಈ ಸ್ಟೇಟ್ ಕೊಟ್ಟಿರೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಸಖತ್ತಾಗಿರೋ ಫೋಟೋ ಎಡಿಟಿಂಗ್ ಬರ್ತವೆ, ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಫೋಟೋ ಎಡಿಟಿಂಗ್ ಬೇಕು ಹೇಳಿ, ಅದೇ ರೀತಿ ಫೋಟೋ ಎಡಿಟಿಂಗ್ಗಳು ಮಾಡೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಟಾಪಿಕಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್.